ಅದು ನನ್ನೊಬ್ಬನಿಗೆ ಇಷ್ಟ, ಜನಕ್ಕೆ ಇಷ್ಟ ಆದರೆ ಸಿನಿಮಾ ಇಟ್ಟು ಅಷ್ಟೇ. ನಾವೇ ಡೈರೆಕ್ಷನ್ ಮಾಡ್ಕೊಬಿಟ್ಟು ನಾನು ಇಂಡಸ್ಟ್ರಿನ ದೂಷಿಸೋದಿಲ್ಲ. ಬಟ್ ಸಮಯ ಏನಾಗಿದೆ ಅಂದರೆ ಕೆಲವೊಂದು ಸಿನಿಮಾಗಳು ಸಮಸ್ಯೆ ಆದಾಗ ಜನ ಏನು ಮಾಡ್ತಾರೆ, ನಮ್ಮನ್ನು ಅದೇ ರೀತಿ ನೋಡ್ತಾರೆ. ಬಟ್ ಏನಾದರೂ ಒಂದು ಸಲ ಥಿಯೇಟ್ರಿಗೆ ಬಂದರೆ ಅದನ್ನು ಬದಲಾವಣೆ ಮಾಡ್ಕೋತಾರೆ ಅಂತ ಒಂದು ಅದ್ಭುತವಾದ ಕಥೆನ ನಾನು ಈ ಸಿನಿಮಾಕ್ಕೆ ಮಾಡಿದೆ ಅಂತ ಒಂದು ನಂಬಿಕೆ. ನಿಮ್ಗೆ ಎಲ್ಲಾದರೂ ಒಂದು ಆಸೆ, ನಿಮ್ಮ ತಂದೆ ಬದುಕಿದ್ರೆ ಬಂದು ಸಿನಿಮಾ ನಿಮ್ಮ ಥಿಯೇಟ್ರ್ ನೋಡಿ, ನಿಮ್ಮ ಸೆಲೆಬ್ರೇಷನ್ ನೋಡಿ ಆ ಖುಷಿ ಏನಾದರೂ ಒಂದು ಫೀಲ್ ಇರ್ತಿತ್ತ ನೋಡಿದ್ರೆ? ನಮ್ಮ ತಂದೆಗೆ ಯಾವತ್ತೂ ನೀನು ಸಂಪಾದನೆ ಮಾಡು ಅಂತ ನನಗೆ ಹೇಳ್ಕೊಟ್ಟಿಲ್ಲ. ಓಕೆ, ನಾನು ನಿನ್ನ ಬದುಕಕ್ಕೆ ಏನು ಬೇಕು ನಾನು ಮಾಡ್ಕೊಟ್ಟಿದ್ದೀನಿ ಅಂತ ಇದ್ರು. ನಮ್ಮ ಅಪ್ಪ ಸಾಯೋವರೆಗೂ ಒಂದೊಂದು ಸಲ ಸಿನಿಮಾಕ್ಕೆ ನನ್ನ ಹತ್ರ ದುಡ್ಡಿರಲಿಲ್ಲ. ಕಿಡ್ಬೈ ಹಾಸ್ಪಿಟ್ಲ್, ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ನನ್ನ ಹತ್ರ 100 ರೂಪಾಯಿ ಇರಲಿಲ್ಲ. ಅವರು ನಮ್ಮ ಅಮ್ಮಂಗೆ ಹೇಳೋರು, ಅವ್ನಿಗೆ ಕಾಸು ಕೊಟ್ಟು ಕಳಿಸು ಅಂತ. ನೋಡಿ ಎಂಥ ದರಿದ್ರ ಬದುಕೋದ್ರೆ ನಮ್ಮದು. ಸಿನಿಮಾ ಬಂದಿದ್ದೀವಿ, ಪಾಪ ಪುಡಿಯೋರು ಇನ್ನೂ ಪುಡಿಯೋರು ಹಾಸ್ಪಿಟಲ್ ಸೇರ್ಕೊಂಡ್ರೆ ನಮ್ಮ ತಂದೆ ಅವ್ರ ಸಾವು ಹತ್ತತ್ರ ಇದ್ರು ಕೂಡ ನನಗೆ ಬರೋಕ್ಕೆ ದುಡ್ಡು ಕೊಡ್ತಿದ್ರು. ಅಂದರೆ ಇಂಥ ಕಷ್ಟ ದೇವರನ್ನು ಯಾವ ಡೈರೆಕ್ಟ್ರು ಬರಬಾರ್ದು. ಯಾರೆಲ್ಲ ಅಷ್ಟೇ ಡೈರೆಕ್ಟ್ ಇದ್ದಾರೆ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಇವಾಗಲೂ ಅಷ್ಟೇ ನನ್ನ ಜೊತೆಗೆ ಒಂದು ಅಷ್ಟು ಅವ್ರು ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ಜೋಸ್ ನೋಡೋಕ್ಕೆ ನಮ್ಗೆ ಒಂದ್ಸಲ ಅನಿಸುತ್ತೆ, ಪಾಪ ಇವ್ರು ಯಾಕೆ ಇಷ್ಟು ನೋವಿದೆ ಇಂಡಸ್ಟ್ರಿ ಯಾಕೆ ಬರ್ತಾರೆ ಅಂದರೆ ಕಾಣಿಸ್ಕೊಂಡು ಕಟ್ಟಿರ್ತಾರೆ. ನಾನು ಡಿಸ್ಕಷನ್ ನಾನು ಹಂಗಾಗ್ತೀವಿ ಅದು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿಬಿಟ್ಟು ಜೀವನ ನಾವು ಏನು ತಪ್ಪು ಮಾಡ್ತೀವಿ ಅಂದರೆ ನಾನು ಒಂದು ಯಾವ್ದಾದ್ರು ಬೇರೆ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಏನೋ ಇಂಡಸ್ಟ್ರಿ ಇತ್ತು ಅಂದರೆ ಇವತ್ತು ಚೆನ್ನಾಗಿರ್ತಿದ್ದೆ. ಬಟ್ ನೋಡಿ ಶೂಟಿಂಗ್ ಇದ್ದಾಗ ನೋಡಿದ್ರಿ ಹೆಂಗಿದ್ದೆ, ಇವತ್ತು ನೋಡಿ ಒಳ್ಳೆ ದನ ಕೈಯವ್ರ ಕಡ್ಡಿ ಈ ಥರ ಹಿಂಗೆ ಹಾಕಿ ಕೂತಿದ್ವಿ. ಸರ್ ಓಪನ್ ಸರ್, ಏನು ನಾಚಿಕೆ ಮಾನ ಮಾಡೋದು ಏನಿಲ್ಲ. ಇನ್ನು ಸರ್ ನಾವು ಡೈರೆಕ್ಟ್ರು ಎಲ್ಲ ಬಿಟ್ಟು ಬಂದಿದ್ದೀವಿ, ಎಲ್ರಿಗೂ ನಾವು ಬೇಡಬೇಕು ಅಷ್ಟೇ. ಏನಂದರೆ ಸಿನಿಮಾ ನೋಡಿ 2 ಕೋಟಿ ಸಿನಿಮಾ ಹಾಕಿದ್ದೀವಿ, ಎಲ್ಲರೂ ಪ್ರೇಕ್ಷಕರಿಗೆ ಜನರಿಗೆ ಪ್ರತಿಯೊಬ್ಬರಿಗೂ ಬೇಡಬೇಕು. ತುಂಬ ಜನ ಕಮೆಂಟ್ ಹಾಕ್ಬಿಡ್ತಾರೆ, ಏನಂತ ಹಾಕ್ತಾರೆ ಹೇಳಿ, ನೀನು ನನ್ನ ಸಿನಿಮಾ ಮಾಡೋಕ್ಕೆ ನಾನು ಬಾ ಅಂತ ಹೇಳಿದ್ನ ಅಂತಾರೆ. ಸರ್ ಮನುಷ್ಯನಿಗೆ ಹೊಟ್ಟೆ ಹಸಿವಾದಾಗ ಅನ್ನ ಕೇಳ್ಬೋದು, ಈ ಕಲೆ ಅನ್ನೋದಿದೆಯಲ್ಲ ಯಾವನಿಗೂ ಬಿಡಲ್ಲ. ಹಸ್ಕೊಂಡಿರೋ ಪರವಾಗಿ ಏನೋ ಮಾಡಬೇಕು ಅಂತ ಬರ್ತದೆ. ತುಂಬ ಜನ ನೀನು ಸಿನಿಮಾ ಮಾಡ್ಬಿಟ್ಟು ಅಳ್ತೀಯ, ಪಾಪ ಅವ್ರು ಹೇಳ್ತಾರೆ ಅಂದರೆ ಏನೋ ಒಂದು ಕಾಣಿಸಿರ್ತದೆ. ಸರ್ ಈಗ ನನಗೆ ತಾಟ್ ಬಂದಂಥ ಒಂದು ಒಳ್ಳೆ ವಿಷಯ ಬಂದಾಗ ಅದು ನನಗೆ ಹ್ಞೂ ಅನಿಸುತ್ತೆ. ಸರ್ ನಾನು ಮಾಡ್ತೀನಿ, ಪ್ರಪಂಚ ಇರೋದು ಏನು ಕೇಳಿ, ನಿನ್ನ ಏನಾದ್ರು ಸಾಧನೆ ಮಾಡಿ ಸಾಯೋಕ್ಕೆ ಇದು ಹುಟ್ಟಿರೋದು. ನೀನು ಮದುವೆ ಆಗಿ ಮಕ್ಳು ಸಂಸಾರ ಮಾಡಿ ಮನೇಲಿ ಇರೋಕ್ಕಲ್ಲ ಸರ್ ಇದಿರೋದು. ಎಲ್ಲರಿಗೂ ಧೈರ್ಯ ಬರಲ್ಲ. ಈ ಇಂಡಸ್ಟ್ರಿಗೆ ಬಂದಿರುವಂಥ ಅಸಿಸ್ಟೆಂಟ್ ಡೈರೆಕ್ಟರ್, ಅಸಿಸ್ಟೆಂಟ್ ತುಂಬ ಜನ ಇದ್ದಾರೆ ಇವತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ. ಯಾರು ಎಷ್ಟೇ ಕಷ್ಟ ಆದರೂ ಕೂಡ ಇಲ್ಲಿದ್ದಾರೆ, ಅವ್ರು ನಿಜವಾದ ಡೈರೆಕ್ಟರ್ ಆಗ್ತಾರೆ. ಯಾಕೆಂದರೆ ಇವತ್ತು 2 ವರ್ಷ ಏನೋ ವೀಕ್ ಇದೆ, ಇಂಡಸ್ಟ್ರಿ ವೀಕ್ ಇದೆ ಅಂತಂದರೆ ಬಿಟ್ಟೋಗೋದಲ್ಲ ಸರ್. ಯಾರು ಸರಸ್ವತಿ ಉಳಿಸ್ಕೋದಲ್ಲ ಅವ್ರು ನಿಜವಾಗಿರ್ತಾರೆ. ತುಂಬ ಜನ ನೋಡ್ತಾ ಇದ್ದೀರಿ ನೀವು ಸುತ್ತಮುತ್ತ. ಈಗ ನೀವು ಅಷ್ಟೇ ಫ್ಯೂಚರ್ ಒಂದು ಸಿನಿಮಾ ಮಾಡ್ಬೇಕಂತ ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಅವಕಾಶ ಬಂದೇ ಬರುತ್ತೆ. ಈಗ 10,000 ಎಕ್ಸಾಂಪಲ್ 10,000 ಜನ ಡೈರೆಕ್ಟರ್ಗಳು ಇದ್ರು ಕೂಡ 10 ಸಿನಿಮಾ ಇಟ್ಟಾರು ಕೂಡ 10 ಸಿನಿಮಾ ಇಟ್ಟ ಹಾಕೋಸ್ಕರ 999 ಜನ ಕಾಯ್ತಾ ಇರ್ತಾರೆ. ಅದು ಕಲೆ. ನಾವೇನೋ ಇಷ್ಟ ಬಂದಂಗೆ ಬೇಜಾರು ಮಾಡ್ಕೊಂಗೆ ಸಿನಿಮಾದಲ್ಲಿ ಇರಲಿಲ್ಲ. ಇಲ್ಲಿ ದುಡ್ಡು ಬರಲ್ಲ. ಫಸ್ಟು ಇಲ್ಲಿ ಏನಿದ್ರು ನೋವುಗಳೇ ಬರೋದು, ನಿಮಗೆ ಅವಮಾನಗಳೇ ಬರೋದು. ಇಲ್ಲಿ ಯಾರು ಮಾತು ಕೇಳೋದಿಲ್ಲ. ಆಮೇಲೆ ಭ್ರಮೇಲಿ ತುಂಬ ಬದುಕ್ತೀನಿ ನಾವು. ನಾನು ಸ್ಟಾರ್ಟಿಂಗ್ ನನಗೆ ಈ ಭ್ರಮೆಯಿಂದ ಹೊರಗಡೆ ಬರೋಕ್ಕೆ ನಮ್ಮ ತಂದೆ ಸದ್ದು 5 ತಿಂಗಳು ಇವಾಗ ಭ್ರಮೆಯಿಂದ ಹೊರಗಡೆ ಹೋಗ್ತೀನಿ. ಇವತ್ತು ಸಿನಿಮಾ ರಿಲೀಸ್ ಆಗ್ತಿದೆ, ಆದರೂ ಕೂಡ ಶಾಂತವಾಗಿದ್ದೀನಿ. ಏನು ಗೊತ್ತಾ, ನಮ್ಮ ಕೈಲಿ ಇಲ್ಲ. ನನ್ನ ಕೆಲಸ ನಾನು ಮಾಡಿದ್ದೀನಿ. ಸಿನಿಮಾ ಇಟ್ಟು ಆಗ್ಬೋದು, ಫ್ಲಾಪ್ ಆಗ್ಬೋದು, ಯಾವನ ಕೈಲಿ ಗೊತ್ತಿರ್ತದೆ. ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಇವನು ಕಮೆಂಟ್ ಹೇಳ್ತಾರೆ, ಏನು ದೊಡ್ಡ ಹಾಲಿವುಡ್ ಸಿನಿಮಾ ಮಾಡಿದೆ ಅಂತ ಕೇಳ್ತಾರೆ. ಈಗ ನಾನು ಏನು ಮಾಡಲಿ? ಅದಕ್ಕೆ ದಯವಿಟ್ಟು ಕೈ ಮುಗಿದು ಒಂದು ಸಲ ಸಿನಿಮಾ ನೋಡಿ. ನಾನೊಬ್ಬ ಸೆಟ್ ಬಾಯಿ, ಕಸ ಗುಡಿಸೋನಾದ್ರೂ ಪರವಾಗಿಲ್ಲ, ನಾನು ನಿಜವಾದ ಸಿನಿಮಾ ಮಾಡಿದ್ದೀನಿ. ಆಮೇಲೆ ನಾನು ಇದನ್ನು ಖಂಡಿತವಾಗಿ ಯಾರು ಸಪೋರ್ಟ್ ತಗೋತಾನೆ, ಕಥೆ ಹೆಚ್ಚಿದ ಸಮಸ್ಯೆ ಕೂತ್ಕೋಬಾರ್ದು. ತುಂಬ ಆರ್ಟಿಕಲ್ ಓದಿ ನೋಡಿ. ಒಬ್ಬ ರೋಡಲ್ಲಿ ಸೊಪ್ಪಾರೋರ ಕಥೆ ಇಟ್ಕೊಂಡು ಅದ್ಭುತವಾಗಿ ಕಥೆ ಮಾಡಿ, ಅದನ್ನು ಪ್ರತಿಯೊಂದು ಪಾತ್ರಗಳು ಇಷ್ಟೇ. ಒಬ್ಬ ಅನಾಥ ಹುಡುಗಿ ಅನ್ಎಜುಕೇಟೆಡ್ಗೆ ಅಂದರೆ ಇದೊಂದು ಡೈಲಾಗ್ ಇದೆ. ಸೆನ್ಸರ್ ಮಾಡಬೇಕಾದ್ರೆ ತುಂಬ ಏನಂತಂದ್ರೆ ಖುಷಿ. ಸೆನ್ಸರ್ ಆಯ್ತಾಯಿತು, ಹೊರಗಡೆ ನಿಂತು ನಮಗೆ ಇದೆ ಡವ. ಯಾಕಂದ್ರೆ ಫಸ್ಟ್ ಟೈಮು ಎಲ್ಲ ಎದುರಿಸ್ಬಿಟ್ಟಿದ್ರು, ನೀನು ಸಿನಿಮಾದಲ್ಲಿ ಏನು ರಕ್ತಪಾತ ಅದು ಇದೆಲ್ಲ ಇದೆ, ಏನೇನೋ ಇದೆ ಕಣೋ, ಕಟ್ ಮಾಡಾಕ್ಬಿಡ್ತಾರೆ ಹಂಗೆ ಹಿಂಗೆ ಅಂತ ಎದುರಿಸಿದ್ರು. ನಮ್ಮ ಫಸ್ಟ್ ಟೈಮ್ ಗೊತ್ತಿಲ್ಲವಲ್ಲ, ದಂಡದಲ್ಲಿ ಹೋಗಿ ಪಕ್ಕದಲ್ಲಿ ಕೂತಿದ್ದೆ. ಸಿನಿಮಾ ನೋಡ್ತವ್ರೆ, ಅಲ್ಲೇ ಅದೇ ಯಾವಾಗ ಮುಗೀತು ಒಂಥರ ಭಯನೇ ಆಗ್ತಾ ಇರ್ತದೆ ನನಗೆ. ಯಾವಾಗ ಮುಗೀತು ಆ ಟೈಮಲ್ಲಿ ಏನಾಯಿತು ಅಂತಂದರೆ, ಮುಗೀತು ಸಿನಿಮಾ. ಅವಾಗ ಫಸ್ಟು ನೀರು ಬಾತ್ರೂಮ್ ರೀಸಕ್ಕೆ ಹೋಗ್ಬಿಟ್ಟು ನೀರು ಕುಡ್ಕೊಂಡು ಹೊರಗೆ ಕೂತ್ಕೊಂಡೆ. ಕರೆದ್ರು ಬಾ ಅಂತ. ನೋಡಿದ್ರೆ ಹಿಂಗೆ ತೆಗಿತಿದ್ರೆ ಪೇಜ್ಗಳೆಲ್ಲ ತೆಗಿತಾಯಿದ್ದಾರೆ. ನೋಡಿದ್ರೆ ಉದ್ದಕ್ಕೂ ಡೈಲಾಗ್ಗಳು ಏನು ಕಟ್ ಮಾಡ್ತಾರೆ ಅಂದರೆ ಇಲ್ಲ. ಅವರು IAS IPS ಅಧಿಕಾರಿಗಳು ಏನು ಮಾಡ್ತಾರೆ, ಡೈಲಾಗ್ ಹೇಳ್ತಾರೆ, ಆಯುಧಕ್ಕಿಂತ ಆಲೋಚನೆ ದೊಡ್ಡದು, ವಿದ್ಯೆಗಿಂತ ವಿವೇಕ ದೊಡ್ಡದು. ಪಂಚ್ ಡೈಲಾಗ್ಗಳನ್ನ ಹೇಳ್ತವ್ರೆ. ಇದೆಲ್ಲ ಯಾರು ಬರ್ದದು ಅಂತಂದರು. ಆಮೇಲೆ ಸರ್ ನಾನೇ ಬರ್ದೆ ಅಂತಂದೆ. ಏನು ಓದಿದ್ಯಾ? PUC ಸರ್, ಡಿಗ್ರಿ ಫೈಲು ಸರ್ ಅಂತಂದೆ. ಯಾವ ಮಂಡ್ಯ ಅಂತಂದೆ. ಅಲ್ಲ ತುಂಬ ಚೆನ್ನಾಗಿದೆ ಕಣೋ ಅಂತಂದರು. ಆಮೇಲೆ ಕೆಲವೊಂದು ಡ್ರಗ್ಸ್ ಬಗ್ಗೆ ಮಾಮೂಲಿ ಗೊತ್ತಲ್ಲ, ಒಂದು ಸಿನಿಮಾ ಅಂತಾಗ ನಾವೆಲ್ಲ ಟೀಮಾಗಿ ಕೂತ್ಕೊಂಡು ನೀಟಾಗಿ ಮಾಡಿರ್ತೀನಿ. ಅದೊಂದು ಕರೆಕ್ಷನ್ ಮಾಡಿಸಿದ್ರು. ಇಷ್ಟು ನೀಟಾಗಿ ಹೇಳ್ಬಿಟ್ಟು ಸಿಕ್ಬಿಡುತ್ತೆ, ಇದು ಡೇಂಜರು, ಸಮಾಜಕ್ಕೆ ತೊಂದರೆ ಆಗುತ್ತೆ ಅಂತ ಮೇಂಟೈನ್ ಮಾಡಿದೆ. ಒಬ್ಬ ಕೈ ಮುಗಿತೀನಿ ಸೆನ್ಸರ್ ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಇವತ್ತು ಅಷ್ಟೇ ನನ್ನ ನಂಬಿಕೆ. ಸಿನಿಮಾ ಅದ್ಭುತ ಅಂತ ಅವರು ನಾನು ಎಲ್ಲಿ ಬಿಡಪ್ ತಗೋತಾಯಿಲ್ಲ ನನಗೆ. ಅವರು ಅಷ್ಟು ಕೊಟ್ಟೊಂದು ಭರವಸೆ ಇದೆಯಲ್ಲ, ಸೂಪರ್. ಯಾಕಂದರೆ ಅಷ್ಟು ಫೈಟ್ ಆ್ಯಕ್ಷನ್ ಇದ್ರು ಕೂಡ ಒಂದು ಕಟ್ಟಿ ಹೇಳಿಲ್ಲ. ಇಲ್ಲಿ ಅವ್ರಿಗೆ ಫೀಲು ಈ ಸಿನಿಮಾಗೆ ತೊಂದರೆ ಆಗ್ಬಾರ್ದು,
ಒಳ್ಳೇದಾಗಲಿ ಅಂತ ಒಂದು ವಿಶ್ ಮಾಡಿದ್ರು. ಅದಾದಮೇಲೆ ಇವತ್ತು 150ಕ್ಕಿಂತ ಹೆಚ್ಚು ಸಿನಿಮಾನ ತೋರಿಸಿದ್ದೀನಿ. ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಳ್ಳೇದಾಗುತ್ತೆ ನಂಬಿಕೆ. ಸಿನಿಮಾ ಎಲ್ಲ ಸೆನ್ಸರ್ ಆಯಿತು. ಪ್ರಿಯಾಂಕಾ ಮೇಡಮು ಮತ್ತು ಉಪ್ಪಿ ಸರ್ ಏನಾದರೂ ಮೂವಿ ನೋಡಿದ್ರಾ ಎಲ್ಲ ರೆಡಿ ಆದಮೇಲೆ? ಸರ್ ಖಂಡಿತವಾಗಿ ಉಪೇಂದ್ರ ಸರ್ ಕೆಲವು ತುಣುಕುಗಳನ್ನ ನೋಡಿದ್ದಾರೆ. ಮೇಡಮು, ಯಾಕೆಂದರೆ ಮೇಡಮು ಕೂಡ ಹೆಚ್ಚಿಗೆ ನೋಡಿಲ್ಲ. ಯಾಕೆಂದರೆ ವಿಷಯ ಏನಾಗುತ್ತೆ ಈಶ್ವರ್ ಸರ್, ಒಂದು ಸಿನಿಮಾ ಕತೆ ಇದ್ದಾಗ ಒಂಥರ ಬೇರೆ ಥರ ಬರುತ್ತೆ. ಈಗ ಕತೆ ಅಂತಂದ್ರೆ ಏನು ಮಾಡ್ತೀವಿ ನಾವು, ಒಬ್ಬ ಹುಡುಗಿ ಹಿಂಗಿದ್ದು ಹಿಂಗಾದು ಅಂತ ಕತೆ ಹೇಳ್ತೀವಿ. ಅದು ನಿಮ್ಗೆ ಹೇಳ್ದಾಗ ಏನಾಗುತ್ತೆ ನಾನು ಓಕೆ ಅನಿಸುತ್ತೆ. ಇದು ಡಿಟೆಕ್ಟಿವ್ ಸಿನಿಮಾ ಚಿತ್ರಕಥೆ ನಿಮ್ಮ ಕತೆನ ನಾವು ನರೇಟ್ ಮಾಡಿದ್ರೇ ಅರ್ಥ ಆಗೋದು. ಉಪ್ಪಿ ಸರ್ ಫಸ್ಟ್ ಯೂಸ್ ಮಾಡಿ ಹೇಳಿದ್ರು, ನೀವು ಮೇಕಿಂಗ್ ಎಲ್ಲ ನೋಡಿ ಹಿಂಗೆ ಹಾಲಿವುಡ್ ಥರ ಪೋಸ್ಟ್ ಮಾಡಿದ್ದೆ ಸಿನಿಮಾ ಹಂಗೆ ಮಾಡ್ತೀವಿ ಅಂತ ಹೇಳಿದರು. ಮೇಡಮು ಅದನ್ನೇ ಹೇಳಿದ್ರು. ಉಪ್ಪಿ ಸರ್ ಅವತ್ತು ಏನು ಹೇಳಿದರು ಇವತ್ತು ಕೂಡ ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ. ಒಂದು ಮಾತು ಹೇಳಿದ್ರು ನನಗೆ, ಆ ಮಾತನ್ನು ಇವತ್ತು ಉಳಿಸ್ಕೊಂಡಿದ್ದೀನಿ ಅಂದರೆ ನಂಬಿಕೆ. ನನಗೇನು ಭಯ ಇಲ್ಲ ಸರ್, 100% ಉಳಿಸ್ಕೊಂಡಿದ್ದೀನಿ. ಒಬ್ಬ ಲೇಡಿ ಓರಿಯೆಂಟು ಅಂದರೆ ಒಬ್ಬ ಮಹಿಳಾ ಪ್ರಧಾನ ಅಂತ ಚಿತ್ರವನ್ನು ಈ ರೇಂಜ್ಗೆ ನನ್ನ ತಂಡ ಮಾಡಿದೆ ಅಂದರೆ ಹೆಮ್ಮೆ ಪಡ್ತೀನಿ. ಬೇಕಾದ್ರೆ ಹುಡುಕ ಬಂದರು, ಬ್ಯಾಟ್ರ್ಯಾಕ್ ಹುಡುಕ ಬಂದರೂ ಕೂಡ ಇಂಥ ನಮ್ಮ ಕನ್ನಡ ಇಂಡಸ್ಟ್ರಿ ಇಂಥ ಹಾಲಿವುಡ್ ರೇಂಜ್ಗೆ ಅಂದರೆ ಟಿಲ್ ಅರೇಂಜ್ ಲೈಟಿಂಗ್ ಪ್ಯಾಟ್ರನ್ನು ಅದು ಕೂಡ ಹೇಳ್ಬಿಡ್ತೀನಿ. ನಾವು ನಮ್ಮ ಕ್ಯಾಮ್ರಾಮೇನು ಎಡಿಟ್ರು ಕೂಡ ಪ್ರತಿಯೊಬ್ಬರು, ಯಾಕಂದರೆ ಎಡಿಟ್ರು ನನಗೆ ಮುಖ್ಯವಾಗಿ ನನಗೆ ಗೆಳೆಯ ಮನು, ಅವನು ತುಂಬ ಸಪೋರ್ಟ್ ಮಾಡಿದ್ದಾನೆ. ಶ್ರೀಧರ್ ಅವರು ನಮ್ಮ ಅಣ್ಣ ಅಂತಾರೆ. ಅವರು ಕೂಡ ಎನಿ ಟೈಮ್ ನನ್ನ ಜೊತೆ ಇದ್ರು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿ, ಎಡಿಟಿಂಗು ಚೆನ್ನಾಗಿದೆ, ಲೈಟಿಂಗ್ ಪ್ಯಾಟರ್ನ್ ನೀವು ಮಾಡಿದ್ರಲ್ಲಿ ಮೇಕಿಂಗ್ ಅದನ್ನು ತುಂಬ ಚೆನ್ನಾಗಿದೆ. ಕೋ ಡೈರೆಕ್ಟರ್ ಕೌಶಿಕ್ ಅವನು ನನಗಿಂತ ಅವನಿಗೆ ಹೆಚ್ಚಿಗೆ ಕುತೂಹಲ. ಎಲ್ಲರಿಗೂ ನಮ್ಗೇನು ಗೊತ್ತಾ ಸರ್, ಇಲ್ಲಿ ನಾವು ಕೂಲಾಗಿದೆ ಏನಕ್ಕೆ ಟೆನ್ಷನ್ ಏನು ಗೊತ್ತಾ, ನಮಗೆ ಎಷ್ಟು ಥಿಯೇಟ್ರ್ ಸಿಗ್ತವೆ, ಜನಕ್ಕೆ ಹತ್ರ ಆಗುವಂಥ ಅದೊಂದು ಟೆನ್ಷನ್ ಬಿಟ್ಟರೆ ಸಿನಿಮಾ ಬಗ್ಗೆ ಭಯನೇ ಇಲ್ಲ. ನಾನು ಇವತ್ತಲ್ಲ, ನಾನು ಬದುಕಿರೋಗಿ ಹೇಳ್ತೀನಿ, ಇಂಥ ಸ್ಕ್ರಿಪ್ಟ್ ಮತ್ತೆ ನಾನು ಮಾಡೋದು ತುಂಬ ಕಷ್ಟ, ತೀಕ್ಷ್ಣ ಕಷ್ಟ. ಇನ್ನೂ ಬೇರೆ ಲವ್ ಸ್ಟೋರಿಗಳನ್ನ ಈಸಿಯಾಗಿ ಮಾಡ್ಬೋದು, ಅದೇ ತೀಕ್ಷ್ಣ ಸ್ಟೋರಿ ಮಾಡೋದು ತುಂಬ ತುಂಬ ಕಷ್ಟ. ಯಾಕೆಂದರೆ ಟಫೆಸ್ಟ್ ಜಾಬ್ ಫಸ್ಟ್ ಟೈಮೇ ಟ್ರೈ ಮಾಡಿಬಿಟ್ಟೆ ಅದನ್ನು, ಅದಕ್ಕೆ ತುಂಬ ಕಷ್ಟಪಟ್ಟೆ ಸರ್. ಈ ಸಿನಿಮಾದಲ್ಲಿ ಮೇಡಮ್ ಜೊತೆಗೆ ಇನ್ನೂ ಸುಮಾರು ಜನ ಕಲಾವಿದರಿದ್ದಾರೆ. ಹೌದು, ತುಂಬ ಚೆನ್ನಾಗಿ ಮೇಕಿಂಗ್ ಕೂಡ ನೋಡಿದೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಹೌದು, ನಿಮ್ಮ ತಂಡನೇ ಒಂಥರ ತುಂಬ ಚೆನ್ನಾಗಿದೆ ಸರ್. ನಾನು ಯಾಕಂದರೆ ಇಷ್ಟು ವರ್ಷ ಸಿನಿಮಾ ನೋಡಿದಕ್ಕೂ ಮೇಡಮ್ ಅವ್ರದ್ದು ಈ ಸಿನಿಮಾ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಹೌದು, ತುಂಬ ಖುಷಿ ಆಗುತ್ತೆ ನಮಗೆ. ಹೌದು, ಈ ಸಿನಿಮಾ ಸರ್ ಏನು ಗೊತ್ತಾ ಸರ್, ಈಗ ನೀವು ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತೀರಿ, ಯಾರೋ ಬಂದ್ಬಿಟ್ಟು ನಿಮ್ಗೊಂದು ದೊಡ್ಡ ಕೆಲಸ ನೀವು ಮಾಡುವಂದಾಗ ನಾವು ಎಕ್ಸೈಟ್ಮೆಂಟ್ಗೆ ಹೋಗ್ಬಾರ್ದು. ನನಗೆ 3 ತಿಂಗಳು ಟೈಮ್ ತಗೊಂಡೆ ಮೇಡಮ್ ಸಿನಿಮಾ ಮಾಡ್ತೀನಿ ಅಂತ, ಭಯ ಹೋಗಿತ್ತು. 50ನೇ ಸಿನಿಮಾ ನಾನು ಮಾಡ್ತಾಯಿದ್ದೀನಿ ಅಂತ 3 ತಿಂಗಳು ಕಾಲ್ ಮಾಡೋರು ಮೇಡಮ್ ಏನಾಯ್ತು ರಘು ಅಂತ. ಅದಾದ್ಮೇಲೆ ನಾನು ಇದುವರೆಗೆ ಹೇಳ್ತೀನಿ, ನಾನು ವಿತ್ ಪ್ರೂಫ್ ಇದೆ ಸರ್. ಎಲ್ಲರಿಗೂ 15 ದಿನ ಮುಂಚೆಗೆ ಸ್ಕ್ರಿಪ್ಟನ್ನು ಕಳಿಸಿದ್ದೀನಿ. ಮುಖ್ಯವಾಗಿ ಪ್ರಿಯಾಂಕಾ ಮೇಡಮ್ ಕೂಡ ಅಷ್ಟೇ ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ. ಸ್ಕ್ರಿಪ್ಟನ್ನು ಓದೋರು ಇಂಗ್ಲೀಷ್ಗೆ ಕನ್ವರ್ಟ್ ಮಾಡ್ಕೊಳ್ಳೋರು ಮಾಡ್ತಿದ್ದೆ. 15 ದಿನ ಬಿಫೋರು ಅವ್ರು ಬರೋಕ್ಕೆ ಮುಂಚೆಗೆ ಡೈಲಾಗ್ ಅವರೇ ಹೇಳ್ತಾ ಇದ್ರು, ನಮಗೇನೂ ಇಲ್ಲ, ನನಗೆ ನೈಟೆಲ್ಲ ಓದ್ಕೊಂಡಿದ್ದೀನಿ, ಏನು ಸಮಸ್ಯೆ ಇಲ್ಲ ರಘು ಅಂತನೋರು. ಏನಂತಾರೆ 71 ದಿನ ಶೂಟಿಂಗ್, ನಾನು 21 ದಿನ ಎಕ್ಸಾಮ್ ಆಗಿ ಶೂಟಿಂಗ್ ಮುಗಿಸಿದ್ದೀನಿ, ಮತ್ತು 9 ದಿನ ಪ್ಯಾಚಪ್ ಬರ್ಕೊಂಡು 30 ದಿನ ಶೂಟಿಂಗ್ ಮುಗಿಸಿದ್ದೀನಿ ಅಂತಂದರೆ ಬಿಕಾಸ್ ಏನಪ್ಪ, ಎಲ್ಲರೂ ಒಂದು ರೂಮ್ ಮಾಡ್ಕೊಬಿಟ್ಟು ಎಲ್ಲರೂ ಕೂಡ ಹಾಕೋಬಿಟ್ಟು ಎಲ್ಲರೂ ಪ್ರಾಕ್ಟೀಸ್ ಮಾಡೋದು. ಅವ್ರು ಒಂದಿನ ಆಗಲಿ ನನಗೆ ಅವರೇ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಸಿನಿಮಾ ಎಲ್ಲೋ ಒಂದು ಕಡೆ ನೋಡ್ತಾ ಇರ್ತೀವಿ, ಒಬ್ಬ ವ್ಯಕ್ತಿ ಏನಾದರೂ ವೀಕ್ ಆಯಿತು ಅಂದರೆ ಈ ಜೊತೆಲಿರುವಂಥ ಇಬ್ಬರನ್ನ ಸಾಯಿಸ್ಬಿಡ್ತಾನೆ. ಈಗ ಅವಿನಾಶ್ ಅವ್ರ ಜೊತೆ ಯಾರೋ ಒಂದು ಕ್ಯಾರೆಕ್ಟರ್ ಬರ್ತಾರೆ ಅಂತ ಕೇಳಿ, ಆ ವ್ಯಕ್ತಿ ಒಂದು ಸಣ್ಣ ಡೈಲಾಗು, ಒಂದು ಬಾಸು ಸರ್ ಹಿಂಗೆ ಅಂತ ಒಂದು ಡೈಲಾಗ್ ಇರುತ್ತೆ, ಅವನೇನಾದ್ರು ತಲೆ ಕೆರ್ಕೊಂಡು ಹಿಂಗೆ ಅಂದ್ಬಿಟ್ರೆ ಅವಿನಾಶ್ ಅವ್ರಿಗೂ ಆ ಸೀನೇ ಸುತ್ತಾಗ್ಬಿಡ್ತದಲ್ಲ, ಸರಿನಾ? ಅವ್ರು ಹೊಸಬರಾದ್ರೂ ಪರವಾಗಿಲ್ಲ, ಕರೆದು ಪ್ರಾಕ್ಟೀಸ್ ಮಾಡಿಸಿ 4 ಜನ ಕೂರಿಸಿ, ಸರ್ ಹಿಂಗಲ್ಲ ಹಿಂಗೆ ಅಂತ ಹೇಳಿ ಇತ್ತು. ನನ್ನ ಹತ್ರ ಪ್ರೂಫ್ ಇದೆ, ನಿಮ್ಗೆ ತೋರಿಸಿದ್ದೀನಿ ಕೆಲವೊಂದು ಸಲ. ಯೂನಿವರ್ಸಿಟಿಲಿ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಒಬ್ಬ ಮೂಗುನ್ ಕ್ಯಾರೆಕ್ಟ್ರು ಮಂಜು ಅಂತ ಮಂಡ್ಯದವ್ರು, ಹೊಸ ಹುಡುಗ, ಅವನಿಗೆ ಮೂಗುನ್ ಥರ ಆಕ್ಟಿಂಗ್ ಮಾಡೋಕ್ಕೆ ಬರಲ್ಲ ಪಾಪ ಅವನಿಗೆ. ನಾನೇ ಹೋಗಿ ಯೂನಿವರ್ಸಿಟಿಲಿ ಬೆಳಿಗ್ಗೆ 5:30 6 ಗಂಟೆಗೆ ಪ್ರಾಕ್ಟೀಸ್ ಮಾಡಿಸ್ದೆ. ಎಷ್ಟೋ ಜನ ಆರ್ಟಿಸ್ಟು ಹೊಸಬ್ರಿಂದ ಹಿಡಿದು, ಮುಖ್ಯವಾಗಿ ಈ ತಾರಾ ಬಳಗದಲ್ಲಿ ಪ್ರಿಯಾಂಕಾ ಉಪೇಂದ್ರ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಜೊತೆಗೆ ವಿಜಯ್ ಸೂರ್ಯ ಕೂಡ ಒಂದು ಒಳ್ಳೆಯ ಪಾತ್ರ ಮಾಡಿದ್ದಾರೆ. ಬಿಗ್ ಬಾಸ್ ತ್ರಿವಿಕ್ರಮ್ ಕೂಡ ಅಷ್ಟೇ ಪಾಪ, ಅವ್ರು ಬಂದು ಅವರು ಎಲ್ಲ ಮಾಡಿದರು ಪಾಪ. ಅವ್ರು ಏನು ಬೇಜಾರು ಮಾಡ್ಕೊಂಡಿಲ್ಲ, ಬ್ರದರ್ ಬನ್ನಿ ಬ್ರದರ್ ಮಾಡ್ಬಿಟ್ಟು ಒಳ್ಳೆ ಪಾತ್ರ ಮಾಡಿದ್ರು. ತ್ರಿವಿಕ್ರಮ್ ಸರ್ಗೆ ಅವ್ರಿಗೆ ಒಳ್ಳೇದಾಗಲಿ. ಒಂದು ಒಳ್ಳೆ ಬಿಗ್ ಬಾಸಲ್ಲಿ ಕಿರುತರಿ ಎಲ್ಲ ಕೂಡ ಅವ್ರು ಫೇಮಸ್ ಆಗ್ತಿದ್ದಾರೆ. ಒಳ್ಳೆ ಕ್ರಿಕೆಟ್ ಪ್ಲೇಯರು, ಚೆನ್ನಾಗಿದೆ, ನೋಡಿರ್ತಾರೆ ಅನಿಸುತ್ತೆ. ನೋಡಿದೆ. ಅರುಣಾ ಮೇಡಮ್ಗೆ ಇಲ್ಲಿಂದ ಕೈ ಮುಗಿತೀನಿ. ಯಾಕಂದರೆ ನನಗೆ ಅವ್ರ ಕೈ ಯಾಕೆ ಮುಗಿತೀನಿ ಅಂದರೆ, ಒಳ್ಳೆ ಕಲಾವಿದೆ ಅಂತ ಹೇಳೋಕ್ಕಿಂತ ಹೋಗಿ ಅವ್ರ ಅನುಭವ. ಓಕೆ, ರಘು ಹಿಂಗೆ ಮಾಡು, ರಘು ಹಿಂಗೆ ಮಾಡ್ಕೊ, ಹಿಂಗೆ ಮಾಡ್ಬೋದಾ, ನಾನು ಕೊಟ್ಟಂಥ ಒಂದು ಅದ್ಭುತವಾದ ಒಂದು ಸಂಭಾಷಣೆ ಆಗಿರ್ಬೋದು, ಒಂದು ಕತೆಗಿರ್ಬೋದು, ನನಗೆ ಅದನ್ನು ಮಾಡಿಟ್ಟು ನೋಡ್ಬೇಕಾದ್ರೆ ಅನಿಸ್ಬಿಡ್ತು, ಈ ಸಿನಿಮಾ ನಾನು ಹೇಳ್ತೀನಿ. ಏನಕ್ಕೆ ಅಂದರೆ ನೀನು ಎಷ್ಟೇ ಅದ್ಭುತ ಕತೆ ಮಾಡಿರು, ಒಳ್ಳೆ ಕಲಾವಿದ್ರು ಆಕ್ಟಿಂಗ್ ಮಾಡೋದು ಅದು ವೇಸ್ಟು. ಅರುಣ ಮೇಡಮ್ಗೆ ಇಲ್ಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಅವ್ರಿಗೆ ಒಳ್ಳೇದಾಗಲಿ. ಯಾಕಂದರೆ ನಮ್ಮಂಥ ಹೊಸಬನಿಗೆ ಇಷ್ಟು ಬಂದು ಅವಕ್ಕೆ ಪ್ರೆಸ್ ಮೀಟ್ಗೆಲ್ಲ ಬಂದರೆ ಅಲ್ಲೂ ಹೋಗಲ್ಲ, ಅರುಣಮ್ಮ ಎಲ್ಲೂ ಹೋಗೋದಿಲ್ವಂತೆ. ಅರುಣಮ್ಮ ನನಗೆ ಬಂದು ನೀನು ಮಾಡ್ತೇ ಕಣೋ, ನೀನು ನನ್ನ ಮಗನ ಥರ ಕಣೋ, ನೀನು ಚೆನ್ನಾಗಿರೋ ಅಂದ್ಬಿಟ್ಟು ಒಂದು ಪಾತ್ರನ ಸಿನಿಮಾನ ಕೇಳ್ಕೊಂಡು ಅವ್ರಿಗೆ ಹೇಳಿದೆ. ಫಸ್ಟ್ ಆಫ್ ಆಲ್ ಇರೋದು ಮಾತ್ರ ಮೇಡಮ್ ಅಂದರೆ ಅವ್ರಂದರು,
ಅವರ ಸಾರು ಅರುಣಾಸ್ ಸ್ವಾಮಿ ಯಜಮಾನ್ರು ಕೂಡ ಇದ್ರು, ಹುಡುಗನ್ ಮಾಡು ಹಸಿವಿದೆ ಅಂದ್ಬಿಟ್ಟು ಮಾಡಿದ್ರು. ಆಯಿತು. ಅದಾದ್ಮೇಲೆ ಅವಿನಾಶ್ ಸರ್ ಇದ್ರೆ, ಶ್ರೀಧರ್ ಸರ್ ಅವ್ರಂತರ ನಾನು ಯಾವತ್ತೂ ನನ್ನ ಡೈರೆಕ್ಟ್ರು ಅವ್ರ ಆಕ್ಟ್ರು ಥರ ನೋಡೇ ಇಲ್ಲ. ಬಾ ಅಂದ್ಬಿಟ್ಟು ಒಂದು ವಾರದಲ್ಲಿ ಒಂದು ಟೈಮ್ ಕರೆಯೋರು. ಇದೇನು ಅರ್ಥ ಆಗ್ತಿಲ್ಲ ನನಗೆ ಹೇಳು ಅನ್ನೋರು. ಇಡೀ ಕಥೆನ ಡಿಸ್ಕಷನ್ ಮಾಡಿ ಇಡೀ ಕಥೆನ ಏನೇನು ಮಾಡಬೇಕು, ಏನು ನಂಗೆ ಅನಿಸ್ಬಿಡುತ್ತೆ, ನಂಗೆ ತಪ್ಪಿದೆ ಅಂದರೆ ನಾನು ಒಬ್ಬನೇ ಎಲ್ಲ ತಿದ್ದಿದ್ದಾರೆ ಕೆಲವೊಬ್ರು. ಈಗ ಅವಿನಾಶ್ ಸರ್ ಅಂತ ಹಿರಿಯ ಕಲಾವಿದರು ಬಂದರು ಆ್ಯಕ್ಟಿಂಗ್ ಮಾಡೋಕ್ಕೆ. ಮರಿ ನಿನಗೆ ಅನುಭವ ಇದನ್ನು ಸ್ವಲ್ಪ ಕರೆಕ್ಷನ್ ಸರ್ ಮಾಡ್ಕೊಳ್ಳಿ ಸರ್ ಅಂದರು. ನಾನು ಏನು ಹೇಳಿದೆ ಅದಕ್ಕಿಂತ 10 ಪಟ್ಟು ಶ್ರೀಧರ್ ಸರ್ ಮತ್ತು ಅವಿನಾಶ್ ಸರ್ ನಾನು ಕತೆ ಕೊಟ್ಟಾಗ ನಮ್ಮ ಅಸೋಸಿಯೇಟ್ ಕೌನ್ಸಿಲ್ಗಳಿದ್ರಲ್ಲ, ನಾನು ಡೈಲಾಗ್ ಬರೋನಿ ಕೆಲವೊಂದು ಡೈಲಾಗ್ನ ಸಣ್ಣ ಪುಟ್ಟ ಚೇಂಜ್ ಮಾಡಿ ನನಗೆ ಅನಿಸ್ತು ವಾವ್ ಅನ್ನಿಸ್ತು. ಅಂದರೆ ಇಲ್ಲಿ ನನಗಿಂತ ಅನುಭವ ಅವ್ರಿಗಿದೆ. ನಾನು ಡೈರೆಕ್ಟ್ರು ಸೆಟ್ಟಲ್ಲಿ ಒಂದು ಅನುಭವ ಪ್ರಾಕ್ಟಿಕಲ್ಗಿತ್ತು ಅಂದರೆ ಕಲೆಯಲ್ಲಿ ಅವ್ರು ದೊಡ್ಡವರು. ಹಾಗಾಗಿ ಅವಿನಾಶ್ ಸಾರು, ಅರುಣಾ ಮೇಡಮು, ಆಮೇಲೆ ಇದಕ್ಕೆ ಮಗು ಒಂದು ತ್ರಿಷಿಕಾ ಅಂತ ಚಿಕ್ಕ ಬಾಲನಟಿ, ಅವಳು ಕೂಡ ಮಗು, ಅವಳು ಬಂದು ದಾವಣಗೆರೆ ಕೊಪ್ಪಳದಿಂದ ಬಂದು ಅವರಿಂದ ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋರು ಅವ್ರ ತಾಯಿ ಬಂದು. ಅವ್ರ ಪಿ ಜಿಲಿರೋರು. ಸೀನ್ ಕಡಿಮೆ ಇದ್ರೂ ಕೂಡ ಆ ಮಗು ಬಂದ್ಬಿಟ್ಟು 1 ತಿಂಗಳಲ್ಲಿ ಇದ್ದು ಹೋಗ್ತಿತ್ತು. ನಂಜಪ್ಪಣ್ಣ ಕಿರತಗ ನೋಡಿರಲ್ಲ, ಅವರು ಕೂಡ ಅಷ್ಟು ಡೈರೆಕ್ಟ್ ಇದ್ರು. ಅಣ್ಣ ಹಿಂಗಿದೆ ಅಂತಂದೆ, ನಾನು ಬರ್ತೀನಿ ಕಣೋ, ನನಗೆ ಪ್ರಾಕ್ಟೀಸ್ ನೀನು ಬೇಕು ಕಣೋ ನೀನು, ಅದು ಎಲ್ಲರೂ ಬರೋರು. ವೆನ್ಸಿಕಾ ಡಯಸ್ ಅಂತ ಮಂಗಳೂರು ಹುಡುಗಿ ಮಾಡಲ್ಲ, ಅವಳು ಫಸ್ಟ್ ಟೈಮು ಕೊಂಕಣಿ ಭಾಷೆಯಲ್ಲಿ ಇದ್ದು ಚಂದ ಹುಡುಗಿ, ಇವತ್ತು ಈ ಸಿನಿಮಾದಲ್ಲಿ ಬಂದು ಆ್ಯಕ್ಟಿಂಗ್ ಮಾಡಿದ್ದಾಳೆ. ಮತ್ತು ಅಮೃತ ಅಂತ ಈ ಕಿರುತೆರೆಲ್ಲ ಮಾಡ್ತಾರೆ. ಅಂದರೆ ಒಟ್ಟಾರೆಗಳ ಸರ್ ಈ ಸಿನಿಮಾದಲ್ಲಿ ಎಲ್ಲರೂ ಕೂಡ ಯಾವತ್ತು ಒಂದು ಹಿರಿಯ ಕಲಾವಿದ್ರು ಬಿಟ್ಟರೆ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡೇ ನಾನು ಶೂಟಿಂಗ್ ಹೋಗಿದ್ದು. ವಿತ್ ಪ್ರೂಫ್ ವಿತ್ ವಿಡಿಯೋ ನನ್ನ ಹತ್ರ ಇದೆ. ನೀವೇನಾದರೂ ಈ ಸಿನಿಮಾಗೆ ಗೆಲ್ಸಿದ್ರೆ ಅದನ್ನು ಬಿಡ್ತೀನಿ. ಇಷ್ಟೇ ಹೇಳ್ತಾ ಇರೋದು, ನಾನೊಬ್ಬ ಸೆಟ್ ಬೈ ಆಗಿ ಬಂದಿದ್ದೀನಿ, ಜೀವನದಲ್ಲಿ ಸೆಟ್ಲ್ ಆಗಿ ಬಿಡಿ, ಅದು ಸಿನಿಮಾ ಗೆಲ್ಸಿ ಒಂದು ಆಸೆ. ಖಂಡಿತ ಗೆಲ್ಲುತ್ತೆ ಸರ್. ಪಾಪ ಇಷ್ಟೊಂದು ಕಷ್ಟಪಟ್ಟಿದ್ರೆ ನೀವು, ಆ ಒಂದು ಹಳ್ಳಿಯಿಂದ ಬಂದು ಮೇಡಮ್ ಅವ್ರ ಅವಕಾಶ ಕೊಟ್ಟು ಒಂದು 5ನೇ ಸಿನಿಮಾ ನೀವು ಮಾಡ್ತಿದ್ರ ಅಂದರೆ ಖಂಡಿತ ಕರ್ನಾಟಕ ಜನತೆ ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಖಂಡಿತ ಈ ಸಿನಿಮಾ ಗೆಲ್ಲುತ್ತೆ. ಇವಾಗ ಕೊನೆಯದಾಗಿ ಪ್ರೇಕ್ಷಕರಿಗೆ ಏನಂತ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇಷ್ಟೇ. ಇದೇ ಆಗಸ್ಟ್ 7ನೇ ತಾರೀಕು ನಾನು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೋ ಒಬ್ಬ ಹುಡುಗ ಅನ್ಕೊಳ್ಳಿ ಸಿನಿಮಾ ಒಂದ್ಸಲ ನೋಡಿ. ಯಾಕಂದರೆ ರೀಸನ್ ಏನಪ್ಪ ಅಂತಂದರೆ, ನೀವು ಗೆಲ್ಸಿದ್ರೆ ನಾವು ಗೆದ್ದಂಗೆ. ಯಾಕಂದ್ರೆ ನಿಮ್ಮಿಂದನೇ ನಾವು ಅನ್ನ ತಿನ್ನಬೇಕು, ನಿಮ್ಮ ಋಣದಲ್ಲಿ ಇರಬೇಕು. ಯಾಕಂದರೆ ಸಿನಿಮಾ ಅಂತ ನಮ್ಗೆ ಬಂದುಬಿಟ್ಟಿದ್ದೀವಿ, ಒಂದು 10 ವರ್ಷ 12 ವರ್ಷ ಆಗಿದೆ. ಅವಾಗ ಅದಕ್ಕೂ ಕಮೆಂಟ್ ಹಾಕ್ಬಿಟ್ಟು ನೀನು ಯಾಕೆ ಬರೋಕ್ಕೆ ಹೇಳ್ತೀನಿ ಎಲ್ಲ ಹಾಕ್ಬೇಡಿ. ಸಿನಿಮಾ ಗೀಳು ಅಂತ ಬಂದುಬಿಟ್ಟಿದ್ದೀನಿ, ದಯವಿಟ್ಟು ಕೈ ಮುಗಿತೀನಿ. ನಿಮ್ಮ ಸುತ್ತಮುತ್ತ ಎಲ್ಲಿ ಥಿಯೇಟ್ರ್ ಇದೆ ಅಲ್ಲೋಗಿ ಸಿನಿಮಾ ನೋಡಿ. ಆದಷ್ಟು ಅಷ್ಟೇ, ಯಾಕೆಂದರೆ ನಾವು ಯಾವುದು ಗಿಮಿಕ್ ಮಾಡೋಕ್ಕೆ ಇದು ಮಾಡಿ ಅಂಕೆ ನಮಗೆ ಅದೇನೋ ಒಂದು ಡೈಲಾಗ್ ಇದ್ರೆ ಹೇಳಿದ್ದೀನಿ ನಿಮ್ಮ ಫಸ್ಟ್ ಮಿಡಲ್ಲೂ ಅಷ್ಟೇ. ಸಿನಿಮಾ ಚೆನ್ನಾಗಿತ್ತು ಅಂದರೆ 3 ಥಿಯೇಟ್ರು ಮಾಡಿದ ರಿಲೀಸು 300 ಥಿಯೇಟ್ರಿಗೆ ಹೋಗುತ್ತೆ. ಸಿನಿಮಾ ಚೆನ್ನಾಗಿಲ್ಲ ಅಂದರೆ 300 ಥಿಯೇಟ್ರಲ್ಲಿ ಮಾಡಿದ್ರು 3 ಥಿಯೇಟ್ರಿಗೆ ಬರ್ತಾರೆ. ಅದ್ರ ಬದಲು ನಾವು ಚಿಕ್ಕ ಥಿಯೇಟ್ರಲ್ಲಿ ನಿಮ್ಮ ಸುತ್ತಮುತ್ತ ಇರುವಂಥ ಕನ್ನಡ ಜನ ಎಲ್ಲಿ ನೋಡ್ತಾರೆ ಅಲ್ಲಿ ನಾವು ಮಾತ್ರ ಚಿತ್ರಮಂದಿರ ಸಿನಿಮಾನ ಬಿಡುಗಡೆ ಮಾಡ್ತಾಯಿದ್ದೀವಿ. ನೋಡಿ ಆಶೀರ್ವದಿಸಿ. ಜೈ ದುರ್ಗಾ ಮಾತಾ. ಕೊರಗ ಜನ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ವಿಶ್ವ ಅವರು ನಮ್ಮನ್ನು ಕರೆದು ನಮ್ಮ ಕಷ್ಟ ಸುಖವನ್ನು ನೋಡಿ ಬೆಂಬಲಿಸಿದ್ರು. ಆಮೇಲೆ ಅವ್ರದ್ದು ಶಿವಾಂಶಿ ಯೂಟ್ಯೂಬ್ ಚಾನಲ್ ಅದ್ಭುತವಾಗಿ ಅವರ ಮಗಳ ಹೆಸರು ಮೇಲೆ ಪ್ರೀತಿ ಮೇಲೆ ಒಂದು ಹೆಸರನ್ನೇ ಇಟ್ಕೊಂಡು ಇವತ್ತು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದಾರೆ. ಆಮೇಲೆ ಹುಲಿ ಬೇಟೆ ಅಂತ ಒಂದು ಅತ್ಯುತ್ತಮವಾಗಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ರು. ಅಂದರೆ ಇವತ್ತೊಂದು ಹೆಮ್ಮೆಯಿಂದ ಹೇಳ್ತೀನಿ ಅಂದರೆ, ಅಲ್ಲಿ ಅವ್ರ ಊರ ಭಾಗದಲ್ಲಿ ಕನ್ನಡದಲ್ಲಿ ಉತ್ತರ ಭಾರತದಲ್ಲಿ ಅತ್ಯಂತ ಕಲೆಕ್ಷನ್ ಮಾಡಿತ್ತು ಸಿನಿಮಾ ಅದು. ಇಲ್ಲಿ ನೋಡಿಲ್ಲ ಅಂದ್ರೂ ಅಂಥ ವ್ಯಕ್ತಿ ನಾನು ಕಾಲ್ ಮಾಡಿ, ಸರ್ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ, ಸಂದರ್ಶನ ಕೊಡಿ ಅಂತ ಹೇಳ್ದಾಗ ನನಗೆ ಏನೂ ಬೇಜಾರಿಲ್ಲ. ಯಾಕೆಂದರೆ ನನಗೆ ಹೆಂಗಾಗಿದೆ ಅಂದರೆ ಓಟಿಗೆ ನಿಂತಿದ್ದು ಗೊತ್ತಾ, ಒಂದು ಓಟು ಮುಖ್ಯ ಅಂದಂಗೆ. ಯಾವುದು ಅದು 10 ಜನ ಸಬ್ಸ್ಕ್ರೈಬ್ ಆದರೂ ಅಷ್ಟೇ, 10,000 ಆದರೂ ಅಷ್ಟೇ, 1 ಮಿಲಿಯನ್ ಆದರೂ ಅಷ್ಟೇ. ನಾನು ಇಂಟ್ರ್ಯೂ ಕೊಡೋದು ಉದ್ದೇಶ ಏನಂದರೆ ಎಲ್ಲ ಒಂದು ಕಡೆ ಇವರಿಂದ ತಲುಪೋದು. ನಂಗೆ 10 ಜನ ಸಿನಿಮಾಗೆ ಥಿಯೇಟ್ರಿಗೆ ಬಂದರೆ ನಂಗೆ ಒಳ್ಳೇದಾಗುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ದುರ್ಗಾ ಮಾತಾ. ನೋಡಿದ್ರಲ್ಲ ವೀಕ್ಷಕರೇ, ಡಿಟೆಕ್ಟಿವ್ ತೀಕ್ಷ್ಣ ಡೈರೆಕ್ಟ್ರು ಬೇರೆ ಯಾರಲ್ಲ, ನನ್ನ ಒಳ್ಳೆ ಸ್ನೇಹಿತ ಕೂಡ ಅವರು ನಾವು ಜೊತೆಲೆ ಓಡಾಡ್ತಾ ಇರ್ತೀವಿ. ತುಂಬ ಅವ್ರು ಕಷ್ಟಪಟ್ಬಿಟ್ಟು ಒಂದು ಸಿನಿಮಾ ಮಾಡೋದು ತುಂಬ ದೊಡ್ಡ ಮಟ್ಟದ್ದು. ಇದು ಮೇಡಮ್ ಅವ್ರ ಕಡೆಯಿಂದ 50ನೇ ಸಿನಿಮಾ ಪ್ರಿಯಾಂಕ್ ಉಪೇಂದ್ರ ಅವ್ರ ಮೇಡಮ್ದು ಸಿನಿಮಾ ಆಗಸ್ಟ್ 7ನೇ ತಾರೀಕು ರಿಲೀಸ್ ಆಗ್ತಿದೆ. ಪಾಪ ಕಷ್ಟಪಟ್ಟಿದ್ದಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ನಾನು ನಿಮ್ಮೆಲ್ಲರೂ ಕೈ ಮುಗಿಯೋದು ಒಂದೇ ಒಂದು ಏನು ಕೇಳ್ಕೊತೀನಿ ಅಂದರೆ, ಸಿನಿಮಾ ಎಲ್ಲರೂ ಬಂದು ಥಿಯೇಟ್ರ್ ನೋಡ್ಬಿಟ್ಟು, ಯಾಕಂದರೆ ಒಂದು ಸಿನಿಮಾ ಮಾಡೋದು ತುಂಬ ಈಸಿ ಅಲ್ಲ. ಪಾಪ ತ್ರಿವಿಕ್ರಮ್ ಅವ್ರ ಜರ್ನಿ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಸಿನಿಮಾ ಮಾಡಿ, ಒಂದು ಪ್ರೊಡ್ಯೂಸರ್ಗೆ ಹಿಡ್ಕೊಂಡು ಒಂದು ಕತೆ ಮಾಡಿ, ಒಂದು ಸಿನಿಮಾ ಮಾಡಿ ಇಲ್ಲಿವರೆಗೆ ಬರ್ಬೇಕಂದ್ರೆ ತುಂಬ ಕಷ್ಟಗಳು ಅನುಭವಿಸಿದ್ದಾರೆ. ನಾನು ಒಂದೇ ಒಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಏನಪ್ಪ ಅಂದರೆ ಎಲ್ಲರೂ ಬಂದು ಕನ್ನಡ ಸಿನಿಮಾನ ನೋಡಿ. ಮತ್ತು ಡಿಟೆಕ್ಟಿವ್ ತೀಕ್ಷ್ಣ 7ನೇ ತಾರೀಕು ರಿಲೀಸ್ ಆಗ್ತಿದೆ. ನೀವು ನೋಡ್ಬಿಟ್ಟು ಅದನ್ನು ಒಂದು ನಿಮ್ಮ ಆಶೀರ್ವಾದ ಇಡೀ ತಂಡದ ಮೇಲೆ ಇರಲಿ ಅಂತೇಳಿ ತಮ್ಮ ಹತ್ರ ಕೇಳ್ಕೊತೀನಿ. ಇದೇ ಥರ ಕಾರ್ಯಕ್ರಮಗಳು ಮುಂದೆ ಬರೋವಾರ ಬರ್ತಾ ಇರುತ್ತೆ. ನಿಮ್ಮ ಆಶೀರ್ವಾದ ನಮ್ಮ ಶಿವಾಂಶಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತೇಳಿ ತಮ್ಮ ಹತ್ರ ಕೇಳ್ಕೊತೀನಿ. ಧನ್ಯವಾದಗಳು.